ವಿರುದ್ಧವಾಗಿ ನಾವು ಹೋರಾಡೋಣ. ಯಾವುದೇ ಕಾರಣಕ್ಕೂ ಬಳ್ಳಾರಿ ಜನಗಳ ಆಸೆ ಏನಿದೆ ಆಸೆ ನಾವು ಈಡೇರಿಸೋಣ. ನಾವು ನ್ಯಾಯ ಸಿಗೋವರೆಗೂ ನಾವು ಯಾವುದೇ ರೀತಿಯಿಂದ ಕೈ ಬಿಡೋದು ಬೇಡ. ಇನ್ನು ಈ ಸರ್ಕಾರ ಹಿಂಪಡಿಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಬೃಹತ್ ಮಟ್ಟದ ಇನ್ನು ಹೋರಾಟವನ್ನು ಕೈಗೊಳ್ಳೋಣ ಅಂತೇಳಿ ರಾಜ್ಯಾಧ್ಯಕ್ಷರು ಹೇಳಿ ಇವತ್ತು ನಮ್ಮ ಹೋರಾಟಕ್ಕೆ ಬಂದು ಇವತ್ತೇನು ನಾವು ಕುಗ್ಗೋಗಿದ್ದೀವಿ. ಯಾರು ರಾಜಕಾರಣಿಗಳು ಬರ್ತಿಲ್ಲ, ಬಳ್ಳಾರಿ ಜನಗಳ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ ಅಂತಂದೇಳಿ ಬಹಳ ನೋವಾಗ್ತಿತ್ತು. ಇವತ್ತು ನಮ್ಮ GP ವಿಶ್ವನಾಥ್ ಸರ್ ಅವರು ಇವತ್ತೇನು ಬಂದು ನಮ್ಮ ಜೊತೆ ನಿಂತು ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ, ಈ ಬಳ್ಳಾರಿ ಜಿಲ್ಲೆ ಅಖಂಡ ಜಿಲ್ಲೆಯಾಗಿ ಹೊಡೆಯೋದಕ್ಕೋಸ್ಕರ ನಾನು ಇದ್ದೇ ಇರ್ತೀನಿ ಅಂತೇಳಿ ನಮಗೆ ಆತ್ಮವಿಶ್ವಾಸ ತುಂಬಿದಾರ. ಇನ್ನು ನಮ್ಮ ರಾಜ್ಯ ಪದಾಧಿಕಾರಿಗಳು ಬಂದಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಬಳ್ಳಾರಿಗಿನ ಇನ್ನು ಯಾವುದೇ ರೀತಿಯಿಂದ ನಾವು ಹೋರಾಟವನ್ನು ಕೈಗೊಂಡ್ರೆ ನಿಮ್ಮ ಸಹಕಾರ ಇದೇ ರೀತಿ ಇರಬೇಕಂತೇಳಿ ನಾನು ಕೋರುತ್ತಾ, ಈಗ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ವಿವರಣಾಮ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಅವರಿಗೆ ಒಂದು ವಿವರಣೆ ಸಲ್ಲಿಸ್ತಾ ನಾವು ಮುಂದಿನ ದಿನದಲ್ಲಿ ಏನಾದರೂ ಮುಂದೆ ಮಾಡೋಣ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.